ಬೆಳಗಾವಿಯಲ್ಲಿ ಇಂದಿನಿಂದ ಆರ್ಎಸ್ಎಸ್ ವಾರ್ಷಿಕ ಸಭೆ ನಡೀತಾ ಇದೆ. ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ನೇತೃತ್ವದಲ್ಲಿ ಈ ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಕುರಿತಂತೆ ಬ್ರೇಕಿಂಗ್ ಸಿಗ್ತಾ ಇದೆ. ಸಭೆಯಲ್ಲಿ 136ಕ್ಕೂ ಹೆಚ್ಚು ರಾಷ್ಟ್ರೀಯ ಪ್ರಾಂತ ಪ್ರಚಾರಕರು ಭಾಗಿಯಾಗ್ತಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತಿನಿಂದ ಆರ್ಎಸ್ಎಸ್ ವಾರ್ಷಿಕ ಸಭೆ ನಡೀತಾ ಇದೆ. ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ಈ ಸಭೆಯಲ್ಲಿ 136ಕ್ಕೂ ಹೆಚ್ಚು ರಾಷ್ಟ್ರೀಯ ಪ್ರಾಂತ ಪ್ರಚಾರಕರು ಭಾಗಿಯಾಗ್ತಾ ಇದ್ದಾರೆ. 11 ಕ್ಷೇತ್ರಗಳ 46 ಪ್ರಾಂತ ಪ್ರತಿನಿಧಿಗಳು ಹಾಗೆ 32 ಸಂಘಟನೆಗಳು ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದೆ. ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಮತ್ತು ಡಾಕ್ಟರ್ ಕೃಷ್ಣ ಗೋಪಾಲ ಹಾಗೆ ಸಿಆರ್ ಮುಕುಂದ, ಬಿಜೆಪಿಯ ಬಿಎಲ್ ಸಂತೋಷ್ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಆರ್ಎಸ್ಎಸ್ ಶಾಖಾ ಕಾರ್ಯದ ವಿಸ್ತರಣೆ ಜೊತೆಗೆ ಸಂಘ ಶಿಕ್ಷಣಗಳ ವರ್ಗಗಳ ಪರಿಶೀಲನೆಯನ್ನ ಕೂಡ ಈ ಮೀಟಿಂಗ್ ನಲ್ಲಿ ಮಾಡಲಾಗುತ್ತೆ. ಮತ್ತೆ ಅಪೂರ್ವ ಕಾರ್ಯಗಳು ಹಾಗೆ ಸಮಕಾಲೀನ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಮತ್ತೆ ಅಯೋಧ್ಯೆಯಲ್ಲಿ ನಡೆದಂತಹ ಹಣ ದುರ್ಬಳಕೆ ಹಾಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ಹೇಳಿಕೆ ಈ ಎಲ್ಲ ಆಯಾಮದಲ್ಲೂ ಕೂಡ ಈ ಮೀಟಿಂಗ್ ಅಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆಯೂ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಆರ್ಎಸ್ಎಸ್ ವಾರ್ಷಿಕ ಸಭೆಯನ್ನ ಮಾಡ್ತಾ ಇದೆ. ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್ ಇವರ ನೇತೃತ್ವದಲ್ಲಿ ಈ ಮೀಟಿಂಗ್ ಅನ್ನ ಆಯೋಜನೆ ಮಾಡ್ತಾ ಇರುವಂತದ್ದು. ಸಭೆಯಲ್ಲಿ 136ಕ್ಕೂ ಹೆಚ್ಚು ರಾಷ್ಟ್ರೀಯ ಕಾರ್ಯಕರ್ತರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಓವರ್ ಆಲ್ 11 ಕ್ಷೇತ್ರಗಳ 46 ಪ್ರಾಂತ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಬೆಳಗಾವಿಯಲ್ಲಿ ಈ ಒಂದು ಆರ್ಎಸ್ಎಸ್ ವಾರ್ಷಿಕ ಸಭೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ತೆಗೆದುಕೊಂಡಿರುವಂತದ್ದು. ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಈ ಮೀಟಿಂಗ್ ಅಂದ್ರೆ ಆರ್ಎಸ್ಎಸ್ ನ ಆಗು ಹೋಗುಗಳಾಗಿರ್ಬೋದು, ಜೊತೆಗೆ ಸಂಘಟನೆಯನ್ನ ಹೇಗೆ ಬಲಿಷ್ಠ ಮಾಡೋದಾಗಿರ್ಬೋದು, ಜೊತೆಗೆ ಈ ರಾಮ ಮಂದಿರದಲ್ಲಿ ನಡೆದಂತಹ ಹುಂಡಿ ಕಳ್ಳತನ ಆಗಿರ್ಬೋದು, ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಸರಾಗವಾಗಿ ಆರ್ಎಸ್ಎಸ್ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇರ್ಬೋದು, ಮತ್ತೆ ಪತ್ರ ಬರೆದಿದ್ದು ಎಲ್ಲ ಆಯಾಮದಲ್ಲೂ ಕೂಡ ಬಹಳ ದೊಡ್ಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈ ಸಭೆಯಲ್ಲಿ 136ಕ್ಕೂ ಹೆಚ್ಚು ರಾಷ್ಟ್ರೀಯ ಪ್ರಾಂತ ಪ್ರಚಾರಕರು ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಓವರ್ ಆಲ್ ನಮ್ಮ ರಾಜ್ಯದಲ್ಲಿ ಸಂಬಂಧಪಟ್ಟಂತೆ ಕರ್ನಾಟಕ ಆಗಿರ್ಬೋದು, ಹಾಗೆ ಬೇರೆ ಬೇರೆ ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಬಂಧಪಟ್ಟಂತೆ ಎಲ್ಲರೂ ಇರ್ತಾರಲ್ಲ, ಈಗ ಬಿಹಾರ, ಗುಜರಾತ್ ಆ ಕಡೆ ಎಲ್ಲಾನು ಸೇರಿ 136ಕ್ಕೂ ಹೆಚ್ಚು ರಾಷ್ಟ್ರೀಯ ಪ್ರಾಂತ ಪ್ರಚಾರಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ 11 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 46 ಪ್ರಾಂತ ಪ್ರತಿನಿಧಿಗಳು ಹಾಗೆ 32 ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತಾ ಇದೆ. ಆರ್ಎಸ್ಎಸ್ ಅದರ ಜೊತೆಗೆ 32 ಸಂಘಟನೆಗಳು ಭಾಗಿಯಾಗ್ತಾ ಇದೆ. 11 ಕ್ಷೇತ್ರಗಳಲ್ಲಿದ್ದಂತಹ 46 ಪ್ರಾಂತ ಪ್ರತಿನಿಧಿಗಳು ಅಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಪ್ರತಿನಿಧಿ ಅಂತ ಹೇಳಿ ನೇಮಕ ಮಾಡಲಾಗಿರುತ್ತೆ. ಸೊ ಆ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ, ಸೊ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಅವರು ಪ್ರಧಾನ ಕಾರ್ಯದರ್ಶಿ, ಸೊ ಇವರು ಕೂಡ ಮೀಟಿಂಗ್ ಅಲ್ಲಿ ಇರ್ತಾರೆ. ಹಾಗೆ ಡಾಕ್ಟರ್ ಕೃಷ್ಣ ಗೋಪಾಲ್ ಹಾಗೆ ಸಿಆರ್ ಮುಕುಂದ ಮತ್ತೆ ಬಿಜೆಪಿಯ ಬಿಎಲ್ ಸಂತೋಷ್ ಕುಮಾರ್ ಇವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಹಿರಿಯರು, ಆರ್ಎಸ್ಎಸ್ ಜೊತೆಗೆ ಬಿಜೆಪಿ ಎಲ್ಲ ಹಿರಿಯ ನಾಯಕರು ಇದರಲ್ಲಿ ಸೇರ್ತಾ ಇದ್ದಾರೆ. ಮತ್ತೆ ಆರ್ಎಸ್ಎಸ್ ನ ಶಾಖಾ ಕಾರ್ಯದ ವಿಸ್ತರಣೆ ಆಗಿರ್ಬೋದು, ಹಾಗೆ ಸಂಘ ಶಿಕ್ಷಣಗಳ ವರ್ಗಗಳ ಪರಿಶೀಲನೆ ಆಗಿರ್ಬೋದು, ಮತ್ತೆ ಪದಾಧಿಕಾರಿಗಳು ಹಾಗೆ ಸಂಘ ಚಟುವಟಿಕೆಗಳು ಆರ್ಎಸ್ಎಸ್ ನ ಮತ್ತೆ ಹೇಗೆ ಬಲಿಷ್ಠ ಮಾಡೋದಾಗಿರ್ಬೋದು, ಜೊತೆಗೆ ಹೊಸದಾಗಿ ಯಾರಾದರೂ ಕಾರ್ಯಕರ್ತರು ಭಾಗಿಯಾಗ್ತಾರಾ, ಆರ್ಎಸ್ಎಸ್ ಸಂಘಟನಾಕಾರರು ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಮತ್ತೆ ಅಪೂರ್ವ ಕಾರ್ಯಗಳು ಜೊತೆಗೆ ಸಮಕಾಲೀನ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಮತ್ತೆ ರೀಸೆಂಟ್ ಆಗಿ ಆದಂತಹ ಅಯೋಧ್ಯೆಯಲ್ಲಿ ನಡೆದಂತಹ ಹಣ ದುರ್ಬಳಕೆ ಆಗಿರ್ಬೋದು, ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಸುದೀರ್ಘ ವಾಗ್ದಾಳಿ ಆಗಿರ್ಬೋದು, ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ಎಲ್ಲ ನಾಯಕರ ಮುಂದೆ ಚರ್ಚೆ ಆಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಯಾವ ರೀತಿ ತಿರುಗೇಟು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮೀಟಿಂಗ್ ಆಗುತ್ತೆ. ಮತ್ತೆ ಅಯೋಧ್ಯೆಯಲ್ಲಿ ನಡೆದಂತಹ ಹಣ ದುರ್ಬಳಕೆ, ಸೊ ಅದು ಯಾವ ತರ ದುರ್ಬಳಕೆ ಆಯಿತು, ಯಾರು ಅದಕ್ಕೆ ಕಾರಣ, ಸೊ ಈ ತರ ಮುಂದೆ ಆಗದೆ ಇರುವಂತೆ ಯಾವ ತರದ ಎಚ್ಚರಿಕೆ ವಹಿಸಬೇಕು. ಮತ್ತೆ ನೋಡಿ, ರಾಮ ಮಂದಿರ ಅಂತ ಅಂದ್ರೆ ಹಿಂದೂಗಳ ನಂಬಿಕೆ, ಸೊ ಹಿಂದೂಗಳ
ನಂಬಿಕೆಗೆ ಧಕ್ಕೆ ಆಗಿದೆ, ಅದನ್ನ ಹೇಗೆ ನಾವು ಮತ್ತೆ ಸರಿಪಡಿಸಬೇಕು, ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆಯಾಗುತ್ತೆ. ಮತ್ತೆ ಈ ಎಲ್ಲ ಮೀಟಿಂಗ್ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಘಟನೆಗಳು ನಡೆದ್ರೆ ಅಲ್ಲಿ ಕೋಲಾಹಲ ಇರ್ಬೋದು, ಗಲಾಟೆ ಗದ್ದಲ ನಡೆಯೋದನ್ನ ನಾವು ಗಮನಿಸಿರ್ತೀವಿ. ಸೊ ಇದೆಲ್ಲ ತಪ್ಪಿಸಬೇಕು, ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಅಂದ್ರೆ ಯಾವ ರೀತಿಯಾದ ಪಕ್ಷ ಚಟುವಟಿಕೆ ಮಾಡಬೇಕು, ಹೆಂಗ್ ಮಾತಾಡಬೇಕು, ಯಾವ ರೀತಿ ಕಾರ್ಯವೈಖರಿಯನ್ನ ನಡೆಸಬೇಕು, ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಈಗ RSSನ ವರ್ಷಗಟ್ಟಲೆ ಏನೆಲ್ಲ ನಡೆದಿತ್ತು ಆ ಕುರಿತಂತೆ ಈಗ ಸಭೆಯನ್ನು ಕೂಡ ಮಾಡಲಾಗ್ತಾ, ಎಲ್ಲ ಶಾಖಾ ಕಾರ್ಯದ ವಿಸ್ತರಣೆ, ಸಂಘದ ಶಿಕ್ಷಣ, ಜೊತೆಗೆ ಪಕ್ಷವನ್ನ ಬಲಿಷ್ಠ ಮಾಡೋದಾಗಿರ್ಬೋದು, RSS ಕುರಿತಂತೆ ಹೊಸಬ್ರು ಯಾರಾದ್ರೂ ಸೇರೋರಿದ್ರೆ, ಜೊತೆಗೆ ಏನೆಲ್ಲ ಲೂಪ್ ಹೋಲ್ಸ್ಗಳು, ಈಗ ಒಂದು ಸಂಘಟನೆ ಅಂತ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆಗೆ ತಪ್ಪು ಆಗಿದ್ದೇ ಇರುತ್ತೆ, ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದು ಹೆಂಗೆ, ಅದಕ್ಕೆ ಜೊತೆಯಾಗಿ ರಾಮ ಮಂದಿರದ ಒಂದ್ ಕಡೆ ವಿಚಾರ ಆಗಿರ್ಬೋದು, ಜೊತೆಗೆ ಮೋಹನ್ ಭಾಗವತ್ ಅವರಿಗೆ ಸುದೀರ್ಘವಾಗಿ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸ್ತಾಲೇ ಬಂದಿದ್ದಾರೆ, ಜೊತೆಗೆ RSS ಕುರಿತಾಗಿಯೂ ಕೂಡ ಹಲವಾರು ಆರೋಪಗಳನ್ನು ಮಾಡಿದ್ದಾರೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ಹೆಂಗ್ ತಿರುಗಿ ಇಟ್ಕೊಳ್ಳೋದು, ಯಾವ ರೀತಿಯಾಗಿ ಇದನ್ನ ಸರಿಪಡಿಸ್ಕೊಳ್ಳೋದು, ಜೊತೆಗೆ ಅವ್ರು ಕೇಳಿದಂತ ಪ್ರಶ್ನೆಗೆ ಏನಾದ್ರೂ ಉತ್ತರ ಕೊಡ್ತಾರಾ RSS ಹಾಗೆ ಮೋಹನ್ ಭಾಗವತ್, ಈ ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಮೀಟಿಂಗ್ ನಡೀತಾ ಇದೆ.